ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಗರತ್ನ. ಇವತ್ತು ಒಂದು ಒಳ್ಳೆ ಪುದೀನ ರೈಸ್ ಮಾಡೋದು ನೋಡೋಣ. ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ 2 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನ್ ಉದ್ದಿನಬೇಳೆ, ನಂತರ ಒಂದು 1/4 ಸ್ಪೂನ್ ಜೀರಿಗೆ ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಿದ್ದಾಗೇ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ 10ರಿಂದ 12 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಳೆದಿಟ್ಕೊಂಡಿರೋಂಥ ಪುದೀನ ಸೊಪ್ಪನ್ನ ಹಾಕಿ ಅದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಂತರ ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, 1 ಇಂಚಷ್ಟು ಶುಂಠಿ, 1 ಮುಷ್ಟಿಯಷ್ಟು ಕಾಯಿ, ಹುರಿದಿಟ್ಕೊಂಡಿರೋಂಥ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅದನ್ನು ಸಣ್ಣದಾಗಿ ಮಿಕ್ಸಿ ಹುರ್ಕೊಳ್ಬೇಕು. ಅದನ್ನ ಮಿಕ್ಸಿ ಜಾರ್ ಹಾಕಿ ಸಣ್ಣಗೆ ಮಾಡ್ಕೊಡೋಣ. ನಂತರ ಈ ಕಡೆ ಒಲೆ ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಒಂದು ಸ್ವಲ್ಪ ಶೇಂಗಾ ಬೀಜ ಜಾಸ್ತಿನೇ ಹಾಕ್ಕೊಳ್ಳಿ. ಅದು ಶೇಂಗಾ ಬೀಜ ಹಾಕೋದಷ್ಟು ಚೆನ್ನಾಗಿ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಅದು ಚೆನ್ನಾಗಿ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು. ನಂತರ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಚಟ್ನಿನ ಅದು ಬೇಕಾದರೂ 1 ವಾರದವರೆಗೂ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೋದು ನಾವು ಫ್ರಿಜ್ಜಲ್ಲಿ. ಏನಂದರೆ ಯಾವಾಗ ಬೇಕಾದರೂ ಆವಾಗ ಒಗ್ಗರಣೆ ಮಾಡ್ಕೋಬೋದು. ಒಗ್ಗರಣೆ ಮಾಡಿದ್ದಿಟ್ಟಿಟ್ರೆ ಏನಾಗುತ್ತೆ ಅಂದರೆ ಆ ಈರುಳ್ಳಿ ಅದು ಶೇಂಗಾ ಬೀಜ ಕ್ರಿಸ್ಪಿನೆಸ್ ಎಲ್ಲ ಹೋಗಿ ಚೆನ್ನಾಗಿರಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕಷ್ಟು ಎತ್ತಿಟ್ಕೋಬೋದು ಫಸ್ಟೇ. ನೋಡಿ ಇದರೊಳಗೆ ಈಗ ಈ ಖಾರನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ನಮಗೆ ಮಿಕ್ಸಿ ಜಾರು ತೊಳೆದಿದ್ದು ನೀರು ಇರುತ್ತಲ್ಲ ಅಷ್ಟೇ ಸಾಕು, ಅದಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಪುದೀನ ರೈಸ್ ಗೊಜ್ಜು ರೆಡಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಗೊಜ್ಜನ್ನ ಎತ್ತಿಡ್ತಾ ಇದ್ದೀನಿ. ಯಾವಾಗ ಬೇಕೋ ಮಿಕ್ಸ್ ಮಾಡ್ಕೋಬೋದು. ಈಗ ಅದೇನು ಪುದೀನ ರೈಸ್ ಗೊಜ್ಜು ಮಾಡಿದ್ವಲ್ಲ ಅದೇ ಬಾಣಲಿಗೆ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಪುದೀನ ರೈಸ್ ರೆಡಿಯಾಗಿರುತ್ತೆ. ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ.